ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಹೊಸ ಒಡಂಬಡಿಕೆಯ ಜೀವಿತ ಬಹಳ ಉನ್ನತವಾದದ್ದು. ಹೊಸ ಒಡಂಬಡಿಕೆ ಓದುವಾಗ ಒಮ್ಮೊಮ್ಮೆ ಕಣ್ಣೀರಾಗ್ತೇವೆ, ಒಮ್ಮೊಮ್ಮೆ ಒಡಂಬಡಿಕೆಯನ್ನು ಓದುವುದಕ್ಕೆ ಸಾಧ್ಯ ಆಗದೆ ಸುಮ್ಮನಾಗಿಬಿಡ್ತೇವೆ. ಒಂದೊಂದು ಸಲ ಹೊಸ ಒಡಂಬಡಿಕೆಯ ಅಧ್ಯಾಯಗಳನ್ನು ಓದುತ್ತಾ ನಮ್ಮ ಹೃದಯ ನಮಗೆ ಅರಿವಿಲ್ಲದ ಹಾಗೆ ದುಃಖಕ್ಕೆ, ಸಂಕಟಕ್ಕೆ ಒಳಪಡುತ್ತದೆ. ಅಪೊಸ್ತಲನಾದಂಥ ಪೌಲನು ಬರೆದಂಥ ಪತ್ರಿಕೆಗಳನ್ನು ಗಮನಿಸುವಾಗ ಆತ ಸೆರೆಮನೆಯಲ್ಲಿದ್ದುಕೊಂಡು ಈ ಜಗತ್ತಿಗೆ ಸಂತೋಷವನ್ನು ಹಂಚಿದನಲ್ಲ, ಆಗ ನನ್ನ ಹೃದಯ ಮೌನವಾಗ್ತದೆ. ಪತ್ಮೋಸ್ ದ್ವೀಪದಲ್ಲಿ ಆತನನ್ನು ಒಂದು ಸರ್ಪ ಬಂದು ಕಚ್ಚಿದಾಗ ಆತ ಆ ಸಮಯದಲ್ಲೂ ಸುವಾರ್ತೆಯ ಕುರಿತು ಯೋಚಿಸ್ತಾನೆ. ಇವೆಲ್ಲವನ್ನು ನೋಡಿದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತಂದರೆ, ಹೊಸ ಒಡಂಬಡಿಕೆಯ ಜೀವಿತವು ಬಹಳ ಉನ್ನತವಾದದ್ದು. ಒಂದು ಸಾರಿ ಅಪೊಸ್ತಲನಾದಂಥ ಪೌಲನು ಅಪೊಸ್ತಲ ಕೃತ್ಯಗಳು 23:1 ಹೀಗೆ ಬರೀತಾನೆ: ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಗೆ ಅನುಸಾರವಾಗಿ ನೋಡಿದರೆ ನಾನು ನಿರಪರಾಧಿಯಾಗಿ ಕಂಡು ಬಂದೆ ಎಂದು ಹೇಳಿದನು. ಇಲ್ಲಿ ಗಮನಿಸಿ ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ನೀತಿಗೆ ಅನುಸಾರವಾಗಿ ಅಂದರೆ, ಇದನ್ನು ತುಂಬ ಸರಳವಾಗಿ ಹೇಳೋದಾದರೆ, ನಾನು ಈ ದಿನದವರೆಗೂ ದೇವರ ಮುಂದೆ ಒಂದೊಳ್ಳೆ ಮನಸಾಕ್ಷಿಯಿಂದ ಜೀವಿಸಿದ್ದಾನೆ ಅಂತಾನೆ ಅವನು. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಓದುವಾಗಲೇ ನಮ್ಮ ಮನಸ್ಸಾಕ್ಷಿಗಳು ಕ್ರಿಯೆ ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು. ನಾನು ಈ ದಿನದವರೆಗೂ, ಈ ಕ್ಷಣದವರೆಗೂ ದೇವರ ಮುಂದೆ, ಮನುಷ್ಯರ ಮುಂದೆ ಅಲ್ಲ, ಸಭೆಯ ಮುಂದೆ ಅಲ್ಲ, ಸಭಾಪಾಲಕರ ಮುಂದೆ ಅಲ್ಲ, ವಿಶ್ವಾಸಿಗಳ ಮುಂದೆ ಅಲ್ಲ, ಸಭೆಗೆ ಅನೇಕರು ಹೋಗ್ತಾರೆ, ನನಗಿವತ್ತು ಮೈಕ್ ಕೊಡ್ತಾರೇನೋ, ಹಾಡಾಡೋದಕ್ಕೆ ನನ್ನನ್ನು ಆಡಿಸ್ತಾರೇನೋ, ನಾನು ಅಲ್ಲಿ ನಿಂತು ಹಾಡುವಾಗ ಜನ ನನ್ನ ವಸ್ತ್ರಗಳನ್ನು ನೋಡಿ, ನನ್ನ ಸ್ವರವನ್ನು ನೋಡಿ, ನನ್ನ ಹಾವಭಾವಗಳನ್ನು ನೋಡಿ ನನ್ನನ್ನು ಗುರುತಿಸ್ತಾರೇನೋ ಎಂಬುದಾಗಿ ಅನೇಕರು ಯೋಚಿಸ್ತಾರೆ. ಆದರೆ ಪ್ರಿಯರೇ, ವಾಕ್ಯ ಹೇಳ್ತದೆ, ನಾನು ಈ ದಿನದವರೆಗೂ ದೇವರ ಮುಂದೆ ಒಳ್ಳೆಯ ಮನಸಾಕ್ಷಿಯಿಂದ ಜೀವಿಸಿದ್ದೇನೆ. ಅಂದರೆ ನನಗೆ ಕರ್ತನು ಮೈಕ್ ಕೊಟ್ಟದ್ದು ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ. ಕರ್ತನು ನಮಗೆ ಸ್ವರವನ್ನು ಕೊಟ್ಟಿರುವಂಥದ್ದು ಆತನು ಮಾಡಿದ ಅದ್ಭುತಗಳನ್ನು ವರ್ಣಿಸಿ ಆಡುವುದಕ್ಕೆ. ನಾವೇನಾಗಿದ್ದೇವೋ ಅದು ಕೇವಲ ಆತನ ಕೃಪೆಯಲ್ಲವೇ? ಆತನ ಕೃಪೆಯನ್ನು ನಾವು ವರ್ಣಿಸುವುದು ಬೇಡವೇ? ನಮ್ಮ ವಸ್ತ್ರಗಳನ್ನು, ನಮ್ಮ ಹಾಡನ್ನು, ನಮ್ಮ ಸ್ವರವನ್ನು, ನಮ್ಮ ಮುಖದ ಚಹರೆಗಳನ್ನು ನೋಡಿಕೊಂಡು ಸುಮ್ಮನಿದ್ದ ಬಿಟ್ಟರೆ ನನಗೆ ಜೀವವನ್ನು ಕೊಟ್ಟಂತಹ ಕರ್ತನನ್ನು ನಾನು ಸ್ತುತಿಸುವುದು ಯಾವಾಗ? ಅದಕ್ಕೆ ಪೌಲನು ಹೇಳ್ತಾನೆ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಗೆ ಅನುಸಾರವಾಗಿ ನೋಡಿದರೆ ನಾನು ನಿರಪರಾಧಿಯಾಗಿ ಕಂಡು ಬಂದೆ. ಪ್ರಿಯರೇ, ಅವನ ಮಾತಿನ ಅರ್ಥ ತಾನು ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದೇನೆ ಎಂಬುದಾಗಿತ್ತು. ಆತನು ಎಲ್ಲ ಆಜ್ಞೆಗಳನ್ನು ಕೈಗೊಂಡನು. ಕೇವಲ 9 ಆಜ್ಞೆಗಳನ್ನು ಮಾತ್ರ ಕೈಗೊಂಡಿದ್ದನು ಅನ್ನುವುದನ್ನು ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ.
ಯೇಸುವೆ, ಇಲ್ಲಿಯ ತನಕ ನಡೆಸಿದ್ದು ಕೇವಲ ನಿಮ್ಮ ಕೃಪೆ ಸ್ವಾಮಿ. ಅಪ್ಪ, ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ಮಕ್ಕಳು ಸ್ವಾಮಿ ಮದುವೆಗಾಗಿ ಕಾಯ್ತಾ ಇದ್ದರೋ, ವರನಿಗಾಗಿ ಹುಡುಗಿ ಕಾಯ್ತಾ ಇದ್ದಳೋ, ಹುಡುಗಿಗಾಗಿ ವರ ಕಾಯ್ತಾ ಇದ್ದನೋ, ಅವರೆಲ್ಲರಿಗೂ ಸ್ವಾಮಿ ಅಪ್ಪ, ಅವರವರು ಹುಡುಕಿಕೊಂಡು ಬಂದು ಮಕ್ಕಳು ಸರಿಯಾದ ಸಮಯಕ್ಕೆ ಮದುವೆ ಆಗಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಯ್ಯ. ಮಕ್ಕಳನ್ನು ಕುಟುಂಬಸ್ಥರನ್ನಾಗಿ ಮಾಡು, ಮಕ್ಕಳನ್ನು ಸಂಸಾರಸ್ಥರನ್ನಾಗಿ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.